ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಜಾಗ ಜಮೀನಿನ ವಿಷಯವಾಗಿ ಬಾಧಸ್ಥರನ್ನಾಗಿ ಮಾಡಿರ್ತಾರೆ. ಯಾವುದೋ ನಿಮ್ಮದು ಆಸ್ತಿ ಜಾಗ ಅಥವಾ ಜಮೀನಾಗಿರುತ್ತೆ. ನಿಮ್ಮ ಒಂದು ಪೂರ್ವಜರಿಂದ ಬಂದಿರತಕ್ಕಂಥ ಸ್ವತ್ತಾಗಿರ್ಬೋದು, ಅಥವಾ ಪಿತ್ರಾರ್ಜಿತವಾದಂತಹ ಬಂದಿರತಕ್ಕಂಥ ಆಸ್ತಿ ಆಗಿರ್ಬೋದು, ಅಥವಾ ಸ್ವಯಾರ್ಜಿತವಾಗಿ ಅಂದರೆ ನೀವು ದುಡಿದು ಕಷ್ಟಪಟ್ಟು ಜಾಗ ತೊಗೊಳೋದಾಗಿರ್ಬೋದು, ಜಮೀನು ತೊಗೊಳೋದಾಗಿರ್ಬೋದು. ಯಾವುದೋ ಒಂದು ಪರಿಸ್ಥಿತಿ ಅಥವಾ ಜೀವನದಲ್ಲಿ ಬರ್ತಕ್ಕಂತಹ ಈ ಅಂಶಗಳಿಂದ ವ್ಯಾಜ್ಯಗಳು ಶುರು ಆಗಿಬಿಡುತ್ತೆ. ಎಲ್ಲ ಒಂದು ಕಡೆ ದಾಯಾದಿಗಳಲ್ಲಿ ಕಲಹಗಳು ಉಂಟಾಗ್ಬೋದು. ಸ್ವತಃ ಅಣ್ಣ ತಮ್ಮದರಲ್ಲೇ, ಬೇರೆ ವಿಚಾರ ಅಲ್ಲ. ಅಲ್ಲಿ ಸಮಸ್ಯೆಗಳು ಉಂಟಾಗಿ ವೈಮನಸ್ಸುಗಳು ಬಂದು ಜಾಗ ಜಮೀನಿನ ವಿಚಾರವಾಗಿ ವ್ಯಾಜ್ಯಗಳು ಶುರು ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಇದನ್ನು ಹೊರತುಪಡಿಸಿ ಅಕ್ಕಪಕ್ಕದವರಿಂದ ಅಥವಾ ನೆರೆಹೊರೆಯವರಿಂದ ಸಮಸ್ಯೆ, ನಿಮ್ಮ ಜಾಗ, ನಿಮ್ಮ ಬದುವು, ನಿಮ್ಮ ಒಂದು ಜಾಗದಲ್ಲಿ ಹಸ್ತಕ್ಷೇಪ ಮಾಡ್ತಾ ಅದನ್ನು ಕಬಳಿಸ್ಬೇಕೆಂಬತಕ್ಕಂಥ ಹುನ್ನಾರದಲ್ಲಿ ಅದರ ಮೇಲೆ ಪ್ರಹಾರಗಳನ್ನು ಮಾಡ್ತಾ ಇರ್ತಾರೆ. ಅಥವಾ ಯಾವುದೋ ಒಂದು ಕಾಲಘಟ್ಟದಲ್ಲಿ ಸರಿಯಾದಂಥ ಪತ್ರಗಳ ದಾಖಲೆಗಳ ಕೊರತೆಗಳಿಂದಾಗಿ ಈಗಿನ ಸಂದರ್ಭದಲ್ಲಿ ನಂದೆ ಅಂತ ಹೇಳಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಕೆಲವೊಬ್ಬರು ವ್ಯಾಜ್ಯಗಳನ್ನು ಸೃಷ್ಟಿ ಮಾಡ್ಬೋದು, ಕೆಲವೊಬ್ಬರು ದೌರ್ಜನ್ಯ, ದುಷ್ಟತನದ ಒಂದು ವ್ಯವಸ್ಥೆ ಅಥವಾ ಅಟ್ಟಹಾಸದಿಂದ ನಿಮ್ಮನ್ನು ಹೇಗಾದರೂ ಮಾಡಿ ಒಂದು ರೀತಿಯಲ್ಲಿ ಆ ಜಾಗ ಜಮೀನನ್ನು ವಶಪಡಿಸ್ಕೊಳ್ಬೇಕಂತ ಒಂದು ಹುನ್ನಾರಗಳನ್ನು ನಡೆಸ್ಬೋದು. ನೋಡಿ, ಯಾವ ಕರ್ಮಕ್ಕೆ ಜಾಗ ಸಿಕ್ತೋ, ಯಾವ ಧರ್ಮಕ್ಕೆ ಜಾಗ ಸಿಕ್ತೋ ಅನ್ನೋದು ಗೊತ್ತಿಲ್ಲ. ನಿಮ್ಮ ಹಣೆಯಲ್ಲಿ ಬರೆದಿತ್ತೋ ಅದು ಜಾಗ ಸಿಕ್ಕಿದೆ. ಆ ಸಿಕ್ಕಿರ್ತಕ್ಕಂತಹ ಜಾಗದ ವ್ಯವಸ್ಥೆ ದಕ್ಕುತ್ತೋ ಇಲ್ವೋ ಅನ್ನೋದೇ ಪ್ರಶ್ನೆ. ಯಾಕಂದರೆ ಕಷ್ಟಪಟ್ಟು ದುಡಿದು ನೀವೇನು ಜಾಗ ತೊಗೊಂಡಿರ್ತೀರ, ಇವತ್ತು ಅದು ಸಮಸ್ಯೆಯಲ್ಲಿ ಕೂತ್ಕೊಂಡಿದೆ ಅಂತಂದರೆ ಇನ್ನಿಲ್ಲದಂಥ ಸಮಸ್ಯೆ ನಿಮಗೆ ಶುರು ಆಯಿತು ಅಂದಂಗೆ ಲೆಕ್ಕ. ಯಾಕಂದರೆ ನನ್ನ ಜಾಗ ಹಿಂಗಾಯಿತು, ನನ್ನ ಪರಿಸ್ಥಿತಿ ಹಿಂಗಾಯಿತು, ನಾನು ಎಷ್ಟೋ ಬಂಡವಾಳ ಹಾಕಿದ್ದೆ, ಯಾರೋ ಬಂದು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯವಾಗಿ ಅದನ್ನು ಪಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಅಂತಕ್ಕಂಥ ಮನಸ್ಸಿನ ಭಾವನೆ ಖೇದಕರವಾಗಿ, ದುಃಖಕರವಾಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಯಾಕಂದರೆ ಯಾರೇನು ಪುಕ್ಸಾಟೆ ಕೊಟ್ಟಿದ್ದಲ್ಲ, ಅದು ನೀವು ದುಡ್ದು ಸ್ವತಃ ಪ್ರಯತ್ನಶೀಲತರಾಗಿ ಅದನ್ನು ಪಡೆದಿರ್ತಕ್ಕಂಥ ವ್ಯವಸ್ಥೆ. ಅದು ಯಾರೋ ಬಂದ್ರಂತ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಒಂದು. ಎರಡನೇದೇನಪ್ಪ ಅಂತಂದರೆ ಪಿತ್ರಾರ್ಜಿತ ಆಸ್ತಿ. ನಿಮ್ಮ ಕರ್ಮಕ್ಕೆ ಬಂದಿದೆ, ಅದು ನಿಮ್ಮ ಧರ್ಮಕ್ಕೆ ಬಂದಿದೆ. ಅದು ಬರಬೇಕಾಗಿದ್ದು ನಿಮ್ಮ ಋಣದಲ್ಲಿತ್ತು, ಬಂದಿದೆ. ಯಾರೋ ಮೂರನೇ ವ್ಯಕ್ತಿ ನಂದು ಅಂತ ಹೇಳಿಬಿಟ್ಟು ಅಥವಾ ನಿಮ್ಮವರೇ ಒಳಗಡೆ ಕಷ್ಟ ಕೊಡ್ತಾ ನನಗೆ ಸೇರಬೇಕು, ನನಗೆ ಜಾಸ್ತಿ ಬರಬೇಕು, ನಿನಗೆ ಕಡಿಮೆ ಬರಬೇಕು, ಇಂತಹ ಒಂದು ದುರ್ವಿಚಾರ, ದುರಾಲೋಚನೆ, ದುಷ್ಟತನದ ಪರಮಾವಧಿ ಕಳ್ಕೊಳ್ಳೋವಂಥ ಒಂದು ಪರಿಸ್ಥಿತಿ. ಹೀಗೆ ನೋಡಿ, ಯಾರೋ ಜಾಗ ಜಮೀನು ತಮ್ಮನಿಗೋ ಅಣ್ಣನಿಗೋ ಬಿಟ್ಟು ಯಾವ ಹೊರಗಡೆ ಹೋಗಿರ್ತಾರೆ ದುಡಿಯೋಕ್ಕೆ, ದುಡ್ಡು ಸಾಕಾಗಿ ಕೊನೆಗೆ ಜಮೀನಿದೆ, ಊರಲ್ಲಿ ಮನೆ ಇದೆ, ನೆಮ್ಮದಿ ಹಿಂಗೋ ಜೀವನ ಮಾಡ್ಕೊಂಡು ಹೋಗೋಣ ಅಂತ ವಾಪಸ್ ಹೋಗ್ತಾರೆ. ಹೋಗಿದ ತಕ್ಷಣ ಶುರು ಆಯಿತು, ನಿಂದಲ್ಲ, ಇದು ನಂದು, ನಾನು ಕೊಡಲ್ಲ. ಯಾಕಂದರೆ ಇಷ್ಟು ದಿನ ಅದರ ಫಸಲು ಏನೂ ತೊಗೊಂಡಿರೋದಿಲ್ಲ. ಓಲಿ ಅಣ್ಣನ ತಮ್ಮನ ಬದುಕೊಳ್ಳಿ, ತಿನ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ. ನಂದೋಪ ಕೊಡು ಅಂದರೆ ಕೊಡ್ಲಿಕ್ಕೆ ಹಿಂದೆ ಮುಂದೆ. ಯಾಕಂದರೆ ಅದೊಂದು ರೀತಿಯಲ್ಲಿ ಆಸೆ ಮನುಷ್ಯನಿಗೆ. ಅದು ಜಾಗದಲ್ಲಿ ಜಮೀನಲ್ಲಿ ವ್ಯಾಜ್ಯಗಳು ಶುರುವಾಗಬೇಕಂತಂದರೆ ಮೂಲ ಕಾರಣ ಇವತ್ತಿನ ಬದಲಾಗ್ತಾ ಇರತಕ್ಕಂಥ ಬೆಲೆ. ಎಲ್ಲ 10,000 5,000ಕ್ಕೆ ಇದ್ದಿದ್ದ ಜಾಗ ಹೇಳ್ತಾರೆ, ನಮ್ಮ ತಾತವರು, ಅವರು ತಂದೆಯವರು ತೊಗೊಂಡ್ರು, 3,000ಕ್ಕೆ ತೊಗೊಂಡ್ರು, 10,000ಕ್ಕೆ ತೊಗೊಂಡ್ರು ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ. ನಿಜ ಇರುತ್ತೆ, ಆ ಕಾಲದಲ್ಲಿ ಅದು ದೊಡ್ಡ ವಿಷಯ ಇರುತ್ತೆ. ಆದರೆ ಇವತ್ತು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಅದರ ಬೆಲೆ ಬೆಳೀತಾ ಇರುತ್ತೆ. ಆಧಾರಗಳಾಗಿ ನೋಡ್ತಾ ಇರ್ತೀರ. ಅದು ಆ ಜಾಗ ಎಲ್ಲ ಊರ ಕಡೆ ಇತ್ತು, ಏನೋ ಒಂದು ಮನೆಗೆ ಮಾಡಿ ಜೀವನ ಮಾಡ್ಕೊಂಡು ಹೋಗ್ಬೋದು ಅನ್ನೋವಂಥ ಲೆಕ್ಕಾಚಾರ, ಅಥವಾ ಸೈಟ್ ಮಾಡಿ ಅರ್ಧ ಹಿಡ್ಕೊಂಡು ಅರ್ಧ ಏನಾರು ಮಾಡ್ಬೋದು ಅನ್ನೋದು ಲೆಕ್ಕಾಚಾರ, ಅಥವಾ ಬೆಳೆದು ಏನಾರು ಒಂದು ಮಾಡಿ ಆ ಒಂದು ಜಾಗದಿಂದ ಒಂದು ಜೀವನ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಲೆಕ್ಕಾಚಾರ. ಯಾಕಂದರೆ ಅದು ನಿಮ್ಮ ಪಾಲಿಗೆ ಬಂದಿದೆ, ನಿಮ್ಮ ವಿಷಯದಲ್ಲಿದೆ, ನಿಮ್ಮ ಸ್ಥಿತಿಯಲ್ಲಿದೆ, ನಿಮ್ಮ ಜೀವನಕ್ಕಿದೆ, ನಿಮ್ಮ ಅನುಕೂಲಕ್ಕಿದೆ. ನೋಡಿ, ಭೂಮಿಗೆ ಹಾಕಿದ್ದು ಯಾವತ್ತೂ ಕೂಡ ನಷ್ಟದಲ್ಲಿ ಹೋಗೋದಿಲ್ಲ, ಅದು ಫಲ ಕೊಟ್ಟೇ ಕೊಡುತ್ತೆ ಅನ್ನೋದು ಇವತ್ತಿನ ಮಾತಲ್ಲ, ಹಳೆಯ ಕಾಲದ ಮಾತಿದ್ದು. ಆದರೆ ಕಣ್ಣು ಮುಂದೆನೇ ನೀವು ಜಾಗ ಕಳ್ಕೊಳ್ಳೋವಂಥ ಪರಿಸ್ಥಿತಿ. ನಿಮ್ಮ ಜಾಗ ಜಮೀನಲ್ಲಿ ಇನ್ನಿಲ್ಲದಂತೆ ವ್ಯಾಜ್ಯ ಮಾಡ್ತಾ ಇರ್ತಾರೆ. ಆ ಜಮೀನು ಇರಲಿಲ್ಲ ಅಂದರೆ ಹೆಂಗಿರ್ತಿದ್ರೆ ಅದು ಬೇರೆ ವಿಚಾರ. ಆ ಇದ್ದು ನಿಮ್ಗೆ ಸಮಸ್ಯೆ ಆಗ್ತಾ ಇರುತ್ತೆ. ಯಾಕಂದರೆ ದಿನೇಕವಾಗಿ ಆ ಶತ್ರುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಆ ಜಾಗದ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಅಥವಾ ಯಾರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಮ್ಮನ್ನು ತಹಬಂದಿಗೆ ತರ್ತಾ ಇದ್ದಾರೆ, ಯಾವ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನೂಗ್ತಾ ಇದ್ದಾರೆ, ತುಳಿತಾ ಇದ್ದಾರೆ, ಅದನ್ನು ಪಡ್ಕೊಳ್ಬೇಕಂತಕ್ಕಂತಹ ಒಂದು ದುರಾಲೋಚನೆ ನಡೀತಾ ಇದೆ. ಇವೆಲ್ಲ ನೋಡಿ ನಿಮಗೆ ಬಹಳಷ್ಟು ಬೇಸರ. ಒಂದು ರೀತಿಯಲ್ಲಿ
ಮಾನಸಿಕವಾಗಿ ನಿಮ್ಮನ್ನು ನುಂಗ್ಬಿಡುತ್ತೆ. ಬೇರೆ ಕಡೆ ನಿಮ್ಮ ಮನಸ್ಸು ಹೋಗೋದಿಲ್ಲ. ಈ ಜಾಗದ ವಿಚಾರ ಬಿಟ್ಟರೆ ಇವರು ಹೊರತುಪಡಿಸಿ ನಿಮ್ಗೆ ಯಾವುದೋ ಆಲೋಚನೆಯೂ ಬರೋದಿಲ್ಲ. ಜೀವನದ ಅಂತಃಸತ್ವವನ್ನು ಕಳ್ಕೊಳ್ಬೇಕಾಗ್ತದೆ, ದುಃಖದಲ್ಲಿ ಜೀವನ ಮಾಡಬೇಕಾಗುತ್ತೆ, ಅಥವಾ ಮಾನಸಿಕತೆಯ ಕೊರಗಿನಲ್ಲಿ ಜೀವನ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿಮಗೆ ಕಾಡುತ್ತೆ. ಹೀಗೆ ಜಾಗ ಜಮೀನಿನ ಸಮಸ್ಯೆಗಳು ನಿಮಗೆ ಬಾಧೆ ಕೊಡ್ತಾ ಇದ್ದರೆ, ತೊಂದರೆಗಳನ್ನು ಮಾಡ್ತಾಯಿದ್ರೆ ಆದಷ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಿ. ಪತ್ರಗಳ ವ್ಯವಹಾರ ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮ ಕಾಲದಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡಿ. ನೀವು ಯಾವತ್ತು ಜಾಮೀನಿದೆ, ಜಾಗ ಇದೆ, ಸುಮ್ಮನೆ ಇರ್ತೀರ. ನಾಳೆ ಹೋದ್ಮೇಲೆ ಮಕ್ಳಿಗೆ ಸರಿಯಾದ ಪಾಲು ಕೊಡೋದಿಲ್ಲ, ಅವ್ರವ್ರಿಗೆ ಕಿತ್ತಾಡ್ಕೊಂಡು ಮುಂದೆ ಅದೇ ರೀತಿಯಲ್ಲಿ ಸಮಸ್ಯೆ ಬರ್ಬೋದು. ಅಥವಾ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡಿ. ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ 4 ಜನಕ್ಕೆ ಸೇರಿಕೊಂಡೆ ಆ ಒಂದು ವ್ಯವಸ್ಥೆನ ಪರಿಹಾರ ಮಾಡ್ಕೊಳ್ಳೋವಂಥ ಒಂದು ವಿಚಾರಕ್ಕೆ ಹೋಗಿ. ಸುಮ್ಮನೆ ಅನಗತ್ಯವಾಗಿ ಆಲಸ್ಯತನ ಮಾಡಿ ನಾಳೆ ಸಮಸ್ಯೆಗಳನ್ನು ದೊಡ್ಡದು ಮಾಡ್ಕೋಬೇಡಿ. ಒಂದು ತಂತ್ರ ಪರಿಹಾರದಲ್ಲಿ ನಾವು ನೋಡೋದಾದರೆ, ಈ ಜಾಗ ಜಮೀನಿನ ವ್ಯಾಜ್ಯಗಳಲ್ಲಿ ನಿಮಗೆ ತೊಂದರೆಗಳಾಗ್ತಾ ಇದ್ದರೆ ನೋಡಿ, 5 ಲವಂಗವನ್ನು ತೆಗೆದುಕೊಳ್ಳಿ, ಮತ್ತು 2 ಅರಿಶಿಣದ ಕೊಂಬು ಅಂತ ಹೇಳ್ತೀವಿ, ಅದನ್ನು ತೆಗೆದುಕೊಳ್ಳಿ. ಜೊತೆಗೆ 5 ಕಮಲಗಟ್ಟೆ ಎಂಬುದಾಗಿ ಹೇಳ್ತೀವಿ. ಈ ಇಷ್ಟನ್ನು ತೆಗೆದುಕೊಂಡು ಬಲಗೈಯಲ್ಲಿ ಇಟ್ಕೊಳ್ಳಿ. ಏಕಾದಶಿ ದಿನ ಇದನ್ನು ತಾವು ಮಾಡಬೇಕಾಗತ್ತೆ. ಪ್ರತಿ ತಿಂಗಳು 2 ಬಾರಿ ಏಕಾದಶಿ ಬರ್ತಾ ಇರುತ್ತೆ ಒಂದು ಮಾಸದಲ್ಲಿ. ಏಕಾದಶಿ ದಿನದಂದು ಯಾವುದಾದ್ರೂ ಒಂದಿನ ಆಯ್ಕೆ ಮಾಡ್ಕೊಂಡು ಮಾಡಿ. ಏಕಾದಶಿ ಇರಲಿ, ಯಾರಿಗೂ ಮಾತಾಡದೆ ಮೌನವಾಗಿ ಆ ಜಾಗ ಜಮೀನಿಗೆ ಹೋಗಿ, ಜಾಗದಲ್ಲೋ ಜಮೀನಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೋಗಿ ಈಶಾನ್ಯದಲ್ಲಿ ಅದನ್ನು ಇಟ್ಟು ತಿರುಗಿ ನೋಡದೆ ಬನ್ನಿ. ಹೀಗೆ ತಿಂಗಳಿಗೊಮ್ಮೆ ಒಂದು 5 ಸಲ ಮಾಡಿ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜಾಗದ ಸಮಸ್ಯೆ, ವ್ಯಾಜ್ಯ ಅಥವಾ ತೊಂದರೆ, ಸಣ್ಣ ಪುಟ್ಟ ವಿಚಾರಗಳು, ಏನು ಗೊಂದಲ, ಇವೆಲ್ಲ ಪರಿಹಾರ ಆಗುತ್ತೆ. ಆ ಜಾಗ ನಿಮ್ಮನ್ನು ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ, ಆ ಸಮಸ್ಯೆ ನಿಮಗೆ ಯಾವತ್ತೂ ಕಾಡೋದಿಲ್ಲ. ಹೀಗೆ ನಿಮ್ಮ ಒಂದು ಜಾಗದ ವಿಚಾರವಾಗಿ ತೊಂದರೆ, ತಕರಾರು, ತಂಟೆಗಳು ಹೆಚ್ಚಾಗಿ ಕಾಡ್ತಾ ಇದ್ದರೆ ಇದು ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪರಿಹಾರ. ಏನು ಲವಂಗ ಸಿಗುತ್ತೆ, ಒಂದು 5 ಲವಂಗ, 2 ಅರಿಶಿಣದ ಕೊಂಬು ಮತ್ತು ಕಮಲಗಟ್ಟೆ, ಮೌನವಾಗಿ ಹೋಗಿ ಬಲಗೈಯಲ್ಲಿ ಇಟ್ಕೊಂಡು ಆ ಜಾಗದ ಈಶಾನ್ಯದಲ್ಲಿ ಇಡೋದು. ಜಾಗ ಇದ್ದರೆ ಜಾಗದಲ್ಲೂ ಸೈಟಲ್ಲೂ ಮಾಡ್ಬೋದು. ನೀವು ಸಮಸ್ಯೆ ಇದ್ದಿದ್ದ ಜಾಗದಲ್ಲಿ ಮಾತ್ರ ಮಾಡಿ. ಸಮಸ್ಯೆ ಇಲ್ಲದಿರೋ ಜಾಗದಲ್ಲಿ ಸುಖ ಸುಮ್ಮನೆ ಹೋಗಿ ಮಾಡೋದು ಬೇಡ. ಅಥವಾ ಸಮಸ್ಯೆ ಬರುತ್ತೆ ಅನ್ನೋವಂಥದ್ದು ಏನಾದ್ರು ನಿಮ್ಮ ಮನಸ್ಥಿತಿಯಲ್ಲಿ ಇದ್ದಾಗ ಈ ಒಂದು ಕಾಯಕಲ್ಪವನ್ನು ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ಬೋದಾಗಿದೆ. ಹೀಗೆ ಒಟ್ಟಾರೆಯಾಗಿ ನಾವು ಪರಿಹಾರ ತಂತ್ರದಲ್ಲಿ ಇದೊಂದು ಸರಳವಾದಂಥ ವಿಚಾರಗಳನ್ನು ಹೇಳ್ಬೋದು. ಆದರೆ ನೀವು ಯಾವುದಾದ್ರೂ ಜಾಗವನ್ನು ಪರ್ಚೇಸ್ ಮಾಡುವಾಗ ಒಂದು ಒಬ್ಬರಲ್ಲ ಇಬ್ಬರಲ್ಲ ಒಂದು 3-4 ಜನದ ಹತ್ರ ವಿಚಾರಿಸ್ಬಿಡಿ. ಹೇಗೆ ಏನು ಅಕ್ಕಪಕ್ಕ ವಿಚಾರಿಸಿ, ಅದಕ್ಕೆ ವಕೀಲರನ್ನ ಸಂದರ್ಶನ ಮಾಡಿ ಅವ್ರ ಹತ್ರನೂ ವಿಚಾರಿಸಿ, ಪತ್ರಗಳ ಬಗ್ಗೆ ನೋಡಿ, ಎಲ್ಲ ತಿಳುವಳಿಕೆ ಜ್ಞಾನ. ಯಾವುದೋ ಅವಸರಕ್ಕೋ ಯಾರಿಗೋ ಅರ್ಜೆಂಟ್ಗೋ ಅವ್ರಿಗೇನೋ ದುಡ್ಡು ಬೇಕು, ಹೋದ್ರೆ ಸಿಗಲ್ಲ ಅನ್ನೋವಂಥ ಭ್ರಮೆಯನ್ನು ಹುಟ್ಟಿಸ್ಬಿಡ್ತಾರೆ. ಅದು ಹೋಗಿ ತೊಗೊಂಡ್ಬಿಡ್ತೀರಿ ನೀವು, ಆಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಹಣೆ ಬರ ಹಿಂಗಾಗಿದೆ ಅಂಥೇಳಿ. ಅಂಥ ಒಂದು ವ್ಯವಸ್ಥೆ, ಷಡ್ಯಂತ್ರ, ಕುತಂತ್ರಗಳು ನಡೀತಾ ಇರ್ತವೆ. ಹೀಗೆ ಅಥವಾ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಎಂಥದ್ದು ತೊಗೊಳೋದಲ್ಲ, ನಾಳೆ ಅದು ಮಾರಕ್ಕೆ ಹೋದ್ರೆ ನಿಮ್ಗೆ ಅದು ಯಾರೂ ತೊಗೊಳೋದಿಲ್ಲ. ಆ ಪರಿಸ್ಥಿತಿನೂ ಬರುವಂಥ ಸಾಧ್ಯತೆಗಳಿರ್ತವೆ. ಹೀಗೆ ಜಮೀನಲ್ಲೂ ಅಷ್ಟೇ, ಕೂತ್ಕೊಂಡು ಮಾತಾಡಿ ಸರಿಪಡಿಸ್ಕೊಳ್ಳಿ. ಅಥವಾ ಬದುಕಿದು ಏನಾರು ಇದಾಗಿದ್ದರೆ ಸರ್ವೇರ್ ಇರ್ತಾರೆ, ಸರ್ಕಾರಿ ಸರ್ವೇರು, ಅದು ಕರೆಸ್ಬಿಟ್ಟು ನೀವು ಏನಾರು ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗೋದು. ನೋಡಿ, ಸಮಸ್ಯೆಗಳು ದೊಡ್ಡದಾಗೋದಕ್ಕಿಂತ ಮುಂಚೆ ಪರಿಹಾರ ಮಾಡ್ಕೊಳ್ಳೋವಂಥ ಒಂದು ಗುಣಧರ್ಮವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಇಂಥ ತಂಟೆ ತಕರಾರುಗಳು ಬರೋದಿಲ್ಲ. ಯಾಕಂದರೆ ಈಗಿನ ಕಾಲಮಾನದಲ್ಲಿ ಬರೀ ಸಮಸ್ಯೆ ಇದೇ ಜಾಸ್ತಿ ಆಗ್ತಾಯಿದೆ. ಜಾಗದ ಸಮಸ್ಯೆನೇ ಜಾಸ್ತಿ ಬರುತ್ತೆ, ಜಮೀನು ಸಮಸ್ಯೆನೇ ಜಾಸ್ತಿ ಬರುತ್ತೆ. ಯಾಕಂದರೆ ಅವ್ರದ್ದೊಂದು ಜೀವನ ಅನ್ನೋದಿರುತ್ತೆ, ಅಥವಾ ಆ ಒಂದು ಭಾವನೆ ಅನ್ನೋದಿರುತ್ತೆ. ಆ ಭಾವನೆಗಳ ಜೊತೆ ಆಟ ಆಡ್ತಕ್ಕಂಥ ವ್ಯವಸ್ಥೆ ವಿಲಕ್ಷಣವಾಗಿ ಕೆಲವೊಬ್ಬರು ಶತ್ರುಕಾರಕಗಳಿಂದ ಕೂಡಿ ಬರ್ತದೆ. ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಜಾಗ್ರತೆಯಲ್ಲಿ ನೀವು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗೋದು ಕೂಡ ಒಳಿತು ಅನ್ನೋದು ನಾನು ಹೇಳ್ತೀನಿ. ಖಂಡಿತ ಮಾಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ನೀವು ಬರೋದಕ್ಕಿಂತ ಮುಂಚೆ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಳ್ಬೋದು ಮತ್ತು ಬರ್ಬೋದು. ಅಥವಾ ನಿಮಗೇನು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ ಏನಿದೆ ಅದಕ್ಕೆ ಕರೆ ಮಾಡಿ ಮುಕ್ತವಾಗಿ ಕೂಡ ಸಮಾಲೋಚನೆ ಕೂಡ ಮಾಡ್ಬೋದು. ಯಾಕಂದರೆ ದೂರದವ್ರು ಇರ್ತಾರೆ, ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವ್ರು ಫೋನಿನ ಮುಖಾಂತರ ತಾವು ಪರಿಹಾರಗಳನ್ನು, ಪ್ರಶ್ನೆಗಳನ್ನು ಕೇಳ್ಬೋದಾಗಿದೆ. ಮತ್ತು ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿಗಳನ್ನು ಬೇಕಿದ್ದರೆ, ಈ ತಂತ್ರ ಪರಿಹಾರಗಳ ಅವಶ್ಯಕತೆ ಇದ್ದರೆ ನೀವು ಕಮೆಂಟ್ನಲ್ಲೋ ಅಥವಾ ವಾಟ್ಸಪ್ನಲ್ಲಿ ಕಳಿಸ್ಕೊಟ್ಟಿರಿ. ತಿಳಿದಿದ್ದರೆ ತಿಳಿಸುವಂಥ ಒಂದು ಪ್ರಯತ್ನ ನಮ್ಮಿಂದ ಸಾಗುತ್ತೆ.
ಹಾಗೆ ನಿರಂತರವಾಗಿ ಇಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗ್ಬಿಡಿ. ಸಮಸ್ಯೆ ಚಿಕ್ಕದಿದ್ದಾಗಲೇ ಸರಿ ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆಗೆ ಹೋಗಿ. ಅದರಲ್ಲೂ ಕೂಡ ಈ ಜಾಗದ ಜಮೀನಿನ ವಿಚಾರದಲ್ಲಿ ಸಮಸ್ಯೆ ಹೆಮ್ಮರ ಆಗ್ತಾ ಇದ್ದಂಗೆ ಬೆಳೀತಾನೆ ಹೋಗುತ್ತೆ, ಅದು ನಿಲ್ಲಲ್ಲ. ಆ ರೀತಿಯಲ್ಲಿ ಹೆಮ್ಮರ ಆಗ್ತಾ ಆಗ್ತಾ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಮಾನಸಿಕವಾದಂಥ ಕಿರುಕುಳ ಇದಾಗಿರುತ್ತೆ. ಹಾಗಾಗಿ ಸ್ವಲ್ಪ ತಮ್ಮ ವಿವೇಚನೆ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಶುಭವಾಗಲಿ, ಒಳ್ಳೆಯದಾಗಲಿ, ನಮಸ್ಕಾರ.